ರೇಚಿಕ ಕ್ರಿಯೆಗಳು ಮಾಡೋಣ. ರೇಚಿಕ ಕ್ರಿಯೆಗಳು ಅಂದರೆ ನಾಲಿಗೆಯಿಂದ ಮಾಡೋದು, ಈ ಮೌತಿಂದ ಮಾಡೋದು ರೇಚಿಕ ಕ್ರಿಯೆಗಳು ಅಂತಾರೆ. ಅದು ಯಾವ ಥರ ಮಾಡಬೇಕಂದ್ರೆ ಇದು ಪ್ರಾಣಾಯಾಮ ಒಂದು ಮಾಡಬೇಕು. ಯಾವ ಪ್ರಾಣಾಯಾಮ? ಸ್ಥಿರ. ಯಾವ ಪ್ರಾಣಾಯಾಮ ಅಂದರೆ ಇವು ಸಮಾನವಾಗಿರಬೇಕು. ಶೀತ ಉಷ್ಣ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮ ಅಂತಾರೆ ನಾವು ಇವಾಗ ಮಾಡೋದು. ಅದು ಹೆಂಗಂದರೆ ನಾಲಿಗೆ ಆಚೆ ಆಗಬೇಕು ನೋಡಿ. ಇದರ ನಾಲಿಗೆ ಆಚೆ ಹಾಕಿ ಉಂಗುರ ಥರ ಮಾಡಿಕೊಂಡು ಅಲ್ಲಿಂದ ಉಸಿರು ತಗೊಂಡು ಮೂಗಿಂದ ಬಿಡಬೇಕು. ಮತ್ತೆ ಮೂಗಿಂದ ತಗೊಂಡು ಮತ್ತೆ ಬಾಯಿಂದ ಬಿಡಬೇಕು ದೀರ್ಘವಾಗಿ. ನೋಡಿ ಇದರ ನೋಡಿ, ಮತ್ತೆ ಮೂಗಿಂದ ಇದೇನು ಮಾಡ್ತಾ ಬಾಡಿ ಎಲ್ಲ ಏರ್ ಕಂಡೀಷನ್ ಆಗಿಬಿಡ್ತೀರಿ. ಬಿಸಿಲು ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೆ, ಶೀತ ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೆ. ಎರಡು ಸಮಾನವಾಗಿ ಇಡೋದಕ್ಕೆ ಈ ಪ್ರಾಣಾಯಾಮ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿ. ಉಸಿರು ಹೋಗಿ ಈ ಬಾಯಿಂದ ತಗೊಂಡು ಉಸಿರು ಹೋಗಿ ಕಂಠಕ್ಕೆ ಹೋಗಿ ಕಂಠದಿಂದ ಮೂಗಿಗೆ ಬಂದು ಕಂಪ್ಲೀಟ್ ಆ ಚಾನಲ್ ಇದೆ ಅಲ್ವಾ, ಆ ಚಾನಲ್ನ ಕ್ಲಿಯರ್ ಆಗಿಬಿಟ್ಟು ಅದ್ಭುತವಾಗಿ ಪ್ರಾಣಾಯಾಮ ಆಗ್ತಾ. ಇನ್ನೊಂದು ತೋರಿಸ್ತೀರಿ. ನಾಲ್ಗೆಯಿಂದ ಉಸಿರು ಎಳಿಬೇಕು ನೋಡಿ. ಆ ಥರ ಮಾಡಬೇಕು. ಟೈಮ್ ಇದ್ದರೆ ಜಾಸ್ತಿ ಟೈಮ್ ಮಾಡ್ಕೊಳ್ಳಿ. ನೀವೇನು ಬೇಡ, ಇದೊಂದು ಮಾಡ್ಕೊಳ್ಳಿ, ಬಾಡಿ ಎಲ್ಲ ಚೆನ್ನಾಗಿ ಆಗಿಬಿಡುತ್ತೆ. ಅದಾದಮೇಲೆ